ನಾರಾಯಣಾಯ ವೈಕುಂಠಗುಣಾರ್ಣವಾಯ ವಿಶ್ವೋದಯಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಸ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ದೇವಂ ನಾರಾಯಣಂ ನತ್ವಾ ಸರ್ವದೋಷವಿವರ್ಜಿತಂ ಪರಿಪೂರ್ಣಂ ಗುರುಂಶ್ಚಾನ್ಗಿತಾರ್ಥಂ ವಕ್ಷ್ಯಾಮಿ ದೇಶತಃ. ಸಮಸ್ತಗುಣಸಂಪೂರ್ಣಂ ಸರ್ವದೋಷವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯಮುಚ್ಯತೆ. ಗುಣಗಣನಿಲಯಂ ಪತಿಂ ರಮಾಯಾಃ ಜಗದಘದಹನಂಚ ವಾಸವೀಸೂನುಂ ಮುನಿಕುಲತಿಲಕಂಚ ಪೂರ್ಣಬೋಧಂ ಗುರುಮಪಿ ಪರಮಂ ಗುರುಂಚ ಮೇ ವಂದೇ. ಲಕ್ಷ್ಮೀನಾರಾಯಣಂ ನತ್ವಾ ಪೂರ್ಣಬೋಧಾದಿಕಾನ್ ಗುರೂನ್ ಕುರ್ಮ ಶ್ರೀಕೃಷ್ಣಗೀತಾಯಾಃ ಭಾಷ್ಯಾದ್ಯುಕ್ತಾರ್ಥಸಂಗ್ರಹ. ಭಾಷ್ಯದ ಕೊನೆಗೆ ಹೇಳ್ತಾರೆ, ಯಸ್ಯ ತ್ರೀನ್ಯುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾನ್ಯನಂ ಬಟ್ ತದ್ದರ್ಶತಮಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪುರುಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹಿ ತೇನ ಪ್ರಭೌ. ಯಾರ ಮೂರು ಅವತಾರಗಳನ್ನು ವೇದವಚನಗಳು ಹೇಳಿವೆಯೋ ಮತ್ತು ಅವರ ಅವತಾರಗಳಲ್ಲೂ ಕೂಡ ಇತ್ತಮೇವ ನಿಹಿತ ಮೂಲದ ಶಕ್ತಿ ಹಾಗೇ ಇರುತ್ತೋ, ದೇವಸ್ಯ ಭರ್ಗೋ ಮಹತ್ ಸದಾಕಾಲ ಪರಮಾತ್ಮನನ್ನು ಧರಿಸಿರ್ತಾರೋ, ವಾಯೋ ರಾಮವಚೋನಯಂ ಪ್ರಥಮಕಂ ರಾಮದೇವರ ಮಾತನ್ನು ತಿಳಿಸಿದಂತಹ ಮೊದಲ ರೂಪ, ಆಮೇಲೆ ಪೃಷ್ಠೋ ದ್ವಿತೀಯಂ ವಪುಃ ಅಪಾರ ಸೈನ್ಯನಾಶ ಮಾಡಿದಂಥ ಭೀಮರೂಪ, ಮಧ್ವೋ ಯತ್ತು ತೃತೀಯಕಂ ಕೃತಮಿತಂ ಮಧ್ವರೂಪದ ಮೂರನೇ ರೂಪ. ಇದರಿಂದ ಭಾಷ್ಯಂ ಹಿ ತೇನ ಪ್ರಭು, ಈ ಒಂದು ಭಾಷ್ಯ ಗೀತಾ ಭಾಷ್ಯ ಸಮರ್ಪಿತವಾಯಿತು, ರಚಿತವಾಯಿತು ಅಂತ ಹೇಳಿ. ಅದಾದ ಮೇಲೆ ಪೂರ್ಣಾದೋಷಭಾವಿಷ್ಟೋ ಗೀತಾಮಾಶ್ರಿತ್ಯ ಲೇಶತಃ ನಿರೂಪಣಂ ಕೃತಂ ತೇನ ಪ್ರಿಯತಾಂ ಮೇ ಸದಾ ವಿಭುಃ. ಲೇಶತಃ ಅಂತ ಹೇಳಬೇಕು ಅಂತ ಹೇಳಿದರು, ಶಕ್ತಿಯತ ಬದಲು ಅದಕ್ಕೆ ಲೇಶತಃ ಅಂತಲೇ ಹೇಳ್ತಾ, ಪೂರ್ಣಾದೋಷ ಮಹಾವಿಷ್ಣೋ ಗೀತಾಮಾಶ್ರಿತ್ಯ ಲೇಶತಃ ನಿರೂಪಣಂ. ಪೂರ್ಣ ಅದೋಷ ಮಹಾವಿಷ್ಣೋ, ಪೂರ್ಣನೂ ನಿರ್ದೋಷನೂ ಆದಂತಹ ವಿಷ್ಣುವಿನ ಗೀತಾಮಾಶ್ರಿತ್ಯ ಲೇಶತಃ ಗೀತೆಯನ್ನು ಕುರಿತು ಸ್ವಲ್ಪ ಮಟ್ಟಿಗೆ ಮಾತ್ರ ನಿರೂಪಣಂ ಕೃತಂ ತೇನ ನಿರೂಪಣೆ ಮಾಡಿಯಾಗಿದೆ. ಪ್ರಿಯತಾಮೆ ಸದಾ ವಿಭು, ಇದರ ಫಲವಾಗಿ ಪರಮಾತ್ಮ ನನಗೆ ಸದಾ ಪ್ರೀತನಾಗಲಿ ಅಂತ ಪ್ರಾರ್ಥನೆ ಮಾಡಿದರು. ಅಲ್ಲಿಗೆ ಗೀತಾ ಭಾಷ್ಯದ ಮುಗಿತು. ಗೀತಾದ ಕೊನೆ, ಗೀತಾ ತಾತ್ಪರ್ಯದ ಕೊನೆಗೆ ನೆಕ್ಸ್ಟ್ ಯಥೇಚ್ಛಸಿ ತಥಾ ಕುರು ಇತಿ ಆಕ್ಷೇಪ ಪರಿಹಾರಾಯ ಕರಿಷ್ಯೇ ವಚನಂ ತವ ಇತ್ಯನುಸರತಿ ಭಗವಂತಂ. ಯಥೇಚ್ಛಸಿ ತಥಾ ಕುರು ಅಂತೇಳಿ ಆಕ್ಷೇಪದಲ್ಲಿ ಹೇಳಿದ್ದರಿಂದ ಅದು ಉತ್ತರವಾಗಿ ಅರ್ಜುನ ಹೇಳ್ತಾನೆ, ಕರಿಷ್ಯೇ ವಚನಂ ತವ, ನಿನ್ನ ಮಾತನ್ನು ಕೇಳ್ತೇನೆ, ನನಗೆ ಪೂರ್ತಿ ಒಪ್ಪಿಗೆ ಆಯಿತು ಅಂತ ಒಪ್ಪಿಗೆ ಕೊಟ್ಟ. ಇತ್ಯನುಸರತಿ ಭಗವಂತಂ, ಅಲ್ಲಿಗೆ ಅದು ಮುಗಿತು. ಮುಂದೆ ಹೇಳ್ತಾರೆ, ನಮಸ್ತೆ ವಾಸುದೇವಾಯ ಪ್ರೇಯಸಾಮೇ ಪ್ರಿಯೋತ್ತಮ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ನಮಸ್ತೆ ವಾಸುದೇವಾಯ ಪ್ರೇಯಸಾಮೇ ಪ್ರಿಯೋತ್ತಮ ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ವಾಸುದೇವಾಯ ನಮಃ, ವಾಸುದೇವ ರೂಪ ಭಗವದ್ಗೀತೆ ಉಪದೇಶ ಮಾಡಿದ ರೂಪ. ಆದ್ದರಿಂದ ನಮಸ್ತೆ ವಾಸುದೇವಾಯ ಪ್ರೇಯಸಾಮೇ ಪ್ರಿಯೋತ್ತಮ, ಪ್ರೇಯಸಾಮೇ ಪ್ರಿಯ ಉತ್ತಮ, ಅತ್ಯಂತ ಪ್ರೀತಿ ಪಾತ್ರರಲ್ಲೂ ಅತ್ಯಂತ ಪ್ರೀತಿ ಪಾತ್ರನಾದವನೇ, ಉತ್ತಮ ಸರ್ವೋತ್ತಮನೇ, ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ಸಮಸ್ತ ಗುಣ ಸಂಪೂರ್ಣ ನಿರ್ದೋಷಾನಂದದಾಯಿನೇ. ಒಂದು ಹೊಸ ರೀತಿಯಾದ ಸ್ತೋತ್ರ ಇದೆ. ಏನದು? ಸಮಸ್ತ ಗುಣಗಳಿಂದ ಕೂಡಿದಂತಹ ನಿರ್ದೋಷರಾದಂತಹ ನೀನು, ಸಮಸ್ತ ನಮ್ಮ ಯೋಗ್ಯತೆ ತಕ್ಕಂತಹ ಗುಣಗಳಿಂದ ತುಂಬಿದಂತಹ ದೋಷರಹಿತವಾದಂಥ ಆನಂದವನ್ನು ಕೊಡುವವನು, ನಿನಗೆ ನಮಸ್ಕಾರ. ಈ ಮೂಲಕ ದೇವರನ್ನ ಏನಂತ ಸ್ತೋತ್ರ ಮಾಡಿದ್ರು, ಆ ಸ್ತೋತ್ರದ ಫಲಶ್ರುತಿ ಏನಂದರೆ, ನಮ್ಮ ಪೂರ್ಣ ಗುಣಗಳು ಯಥಾಯೋಗ್ಯವಾಗಿ ಮುಕ್ತಿಯಲ್ಲಿ ಅಭಿವ್ಯಕ್ತ ಆಗಬೇಕು. ಯಾವ ದೋಷಗಳು ಇರಕೂಡದು. ಯಾವ ದೋಷಗಳು ಅಂದರೆ ಮೊದಲಿದ್ದ ದೋಷಗಳು, ಪೂರ್ಣ ನಿರ್ದೋಷತ್ವ ಇಲ್ಲ.
ಅಂಥ ಪರಮಾತ್ಮನೇನು ನಿನಗೆ ನಮಸ್ಕಾರ ಅಂತ ಹೇಳಿ. ಮತ್ತೆ ಯಶ್ಯ ತ್ರಿನಿಧಾನಿ ವೇದ ವಚನೆ ರೂಪಾಣಿ ದಿವ್ಯಾಂಜನಂ ಪಟ್ಟ ದರ್ಶತ ಅಂದರೆ ಜ್ಞಾನ ಅಂತ ಅರ್ಥ. ದರ್ಶತ ಮಿಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋರಯಂ ಪ್ರಥಮಕಂ ಪೃಷ್ಠೋ ದ್ವಿತೀಯಂ ವಪುಃ ಮಧ್ಯೋ ಯತ್ತು ತೃತೀಯಮೇತದಮುನಾ ಗ್ರಂಥಕೃತ ಕೇಶವೇ. ಅದಕ್ಕೆ ಅರ್ಥ ಹೇಳಿದೆ, ಅದೇ ಅರ್ಥದಲ್ಲಿ ಅಲ್ಲಿ ಭಾಷ್ಯಂ ಅಂತ ಅಲ್ಲಿ ಹೇಳಿದರು, ಗ್ರಂಥ ಅಂತ ಇಲ್ಲಿ ಹೇಳಿದರು. ಕೇಶವೇ ಕೃತ ಅಂದರೆ ಕೇಶವನಲ್ಲಿ ಸಮರ್ಪಿತವಾಯಿತು, ಕೇಶವನಲ್ಲಿ ಸಮರ್ಪಿತವಾಯಿತು, ಭಗವಂತನಿಗೆ ಅರ್ಪಣೆ ಮಾಡಿದ್ದೇವೆ ಅಂತ ಅರ್ಥ. ಆತನಿಗೆ ಯಾಕೆ ಮಾಡಬೇಕು ಅಂದರೆ ಈಶಾವ ಬ್ರಹ್ಮರುದ್ರಾದಿ ದೇವತೋತ್ತಮನಾದ್ದರಿಂದ ಪ್ರೇರಕನಾದ್ದರಿಂದ ಆತನಿಗೆ ಅರ್ಪಣೆ ಮಾಡಬೇಕು ಅಂತ ಮಾಡಿದ್ದೇವೆ. ನಿಶೇಷ ದೋಷರಹಿತ ಕಲ್ಯಾಣಾಖಿಲ ಸದ್ಗುಣ ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ ತ್ವಾಂ ನೌಮಿ ಮೇ ಪ್ರಿಯಂ. ಇದು ಕೊನೆಯ ಶ್ಲೋಕ. ಇದರಲ್ಲಿ ನಮಸ್ತೆ ವಾಸುದೇವಾಯ ಹೇಳಿ ತಮ್ಮ ಸ್ವರೂಪ ಹೇಳಿ ಮತ್ತೆ ಹೇಳ್ತಾರೆ. ಭಾರಿ ಇಂಟ್ರೆಸ್ಟಿಂಗ್ ಇದು. ಅದಕ್ಕೇನೆ ಹೇಳಿದರು, ಬಾಯಶ್ಚುತಿ ಹೇಳಿದ ಹೆಸರು ಮಾಡಿದ ತಕ್ಷಣ ಮೊದಲೇನು ಮಾಡಿದರು ಆಚಾರ್ಯರು? ದೇವ್ರ ಸ್ತೋತ್ರ ಮಾಡಿದರು. ಮತ್ತೆ ಕೊನೆಗೂ ಮಾಡಬೇಕು ಅಂತ ಹೇಳಿ ಇದೇ ಸಂಪುಟಾಕಾರ ಗೊತ್ತಾಯ್ತಾ? ಸಂಪುಟಾಕಾರ ದೇವರ ಸ್ತುತಿ ಮಾಡಿ ಇಲ್ಲಿ ಹೇಳ್ತಾರೆ. ಅದಕ್ಕೆ ಮಧ್ಯ ವಾಯುಸ್ತುತಿ ತಮ್ಮ ವಿಚಾರ ಮೊದಲಿಗೆ ಕೊನೆಗೆ ಇದು ಅರ್ಥ ಮಾಡಿಕೊಂಡು ಇದೇ ಪ್ರಿಸು ಎಲ್ಲ ಕಡೆ ಫಾಲೋ ಮಾಡ್ತಾ ಹೋಗ್ತಾರೆ. ನಮಸ್ತೆ ವಾಸುದೇವಾಯ ಅಂತ ಅಲ್ಲಿ ಹೇಳಿ ಇಲ್ಲಿ ನಿಶೇಷ ದೋಷರಹಿತ. ಕೆಲವೊಮ್ಮೆ ಗುಣಪೂರ್ಣತ್ವ ಮೊದಲು ಹೇಳ್ತಾರೆ, ದೋಷ ದೂರತ್ವ ಆಮೇಲೆ ಹೇಳ್ತಾರೆ. ಕೆಲವೊಮ್ಮೆ ದೋಷ ದೂರತ್ವನೇ ಮೊದಲು ಹೇಳ್ತಾರೆ, ಗುಣಪೂರ್ಣತ್ವ ಆಮೇಲೆ ಹೇಳ್ತಾರೆ. ನಿಶೇಷ ದೋಷರಹಿತ ಕಲ್ಯಾಣಾಖಿಲ ಸದ್ಗುಣ ನಿಶೇಷ ದೋಷರಹಿತ ಸಕಲ ದೋಷಗಳಿಂದ ರಹಿತನಾದವನೇ. ಸಂಬೋಧನೆ ಇದೆ, ರಹಿತನಾದವನನ್ನೂ ಅಲ್ಲ, ರಹಿತನಾದವನೇ ಅಂದರೆ ದೇವರು ನೋಡ್ತಾನೆ ಹೇಳ್ತಿರೋದ್ರಿಂದ ಅವ್ರು ಯಾವಾಗಲೂ ಕೂಡ ದೇವರು ನಾವು ಅವನಿಗೆ ಅಂತ ಹೇಳಬೇಕು, ನಿನಗೆ ಅಂತ ಹೇಳೋದಕ್ಕೆ ದೇವ್ರ ಕಣ್ಣೆ ಕಾಣೋದಿಲ್ಲ. ಯಾವಾಗಲೂ ದೇವ್ರ ಕಣ್ಣೆ ಕಾಣೋದ್ರಿಂದ ನಿಶೇಷ ದೋಷರಹಿತ. ತಾತ್ವನಿರ್ಣಯದಲ್ಲೂ ಹಾಗೆ ಹೇಳಿದ್ದಾರೆ. ಕೊನೆಗೆ ಏನಂತ ಹೇಳಿದರು? ವಿತತಾಯ ನಮೋ ನಮಸ್ತೆ ಅಂತ ಹೇಳಿ, ನಿನಗೆ ನಮಸ್ಕಾರ ಅಂತ ಹೇಳಿದ್ರು. ಇಲ್ಲೂ ಹಾಗೆ ಹೇಳ್ತಾರೆ. ಕಲ್ಯಾಣಾಖಿಲ ಸದ್ಗುಣ ಕಲ್ಯಾಣಮಯವಾದಂತಹ ಅಂದರೆ ಸದ್ಗುಣಗಳಿಂದ ಕೂಡಿದವನು, ಕಲ್ಯಾಣ ಮೊದಲಾದ ಅಖಿಲ ಸದ್ಗುಣಗಳಿಂದ ಕೂಡಿದವನೇ. ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ ತ್ವಾಂ ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ. ನ್ಯಾಯಸೂತ್ರದಲ್ಲಿ ಕೊನೆಗೆ ಭೂತಿ ಅಂತ ಹೇಳಿದ್ರೆ ಇಲ್ಲೂ ಭೂತಿ ಅಂತ ಹೇಳ್ತಾರೆ. ಇದು ಕೂಡ ಶ್ರೀಕರ ಗ್ರಂಥ ಅಂತ ಅರ್ಥ ಆಗ. ಭೂತಿ ಮಹಾಲಕ್ಷ್ಮಿ, ಆಮೇಲೆ ಸ್ವಯಂ ಭೂತಿ ಶಬ್ದ ಮಹಾಲಕ್ಷ್ಮಿ ಅಂತ ಅದಕ್ಕೆ ಅರ್ಥ ಮಾಡಬೇಕು ಅಂದರೆ ಮುಂದೆ ಸ್ವಯಂಭೂ ಶರ್ವ ಅಂತಿದೆ, ಬ್ರಹ್ಮರುದ್ರ ಅಂತಿದೆ. ಭೂತಿ ಅಂದಮೇಲೆ ಯಾರಾಗಬೇಕೀಗ? ರಮಾದೇವಿ ಆಗಲೇಬೇಕಾದ್ರಿಂದಾಗೇನೆ ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ. ಲಕ್ಷ್ಮೀದೇವಿ ಅಕ್ಷರ ಪುರುಷರು, ಸ್ವಯಂಭೂ ಶರ್ವಾದಿಗಳು ಕ್ಷರ ಪುರುಷರು. ಅವರಿಗಿಂತ ಒಂದನಾದ ನೀನು ಪುರುಷೋತ್ತಮ. ಆ ಅರ್ಥನ ಬಂತು. ಪುರುಷೋತ್ತಮರಾದ ಶ್ರೀಹರಿಯಾದ ನಿನ್ನನ್ನು, ತ್ವಾಂ ನಿನ್ನನ್ನು, ಮೇ ಪ್ರಿಯಂ ನನಗೆ ಅತ್ಯಂತ ಪ್ರಿಯನಾದ ನಿನ್ನನ್ನು, ತ್ವಾಂ ನವಮಿ ನಮಸ್ಕರಿಸುತ್ತೇನೆ. ನವಮಿ ದಶಮಿ ಅಲ್ಲ, ನವಮಿ ಅಂದರೆ ನವಮಿ ಬೇರೆ, ನವಮಿ ಬೇರೆ. ನವಮಿ ತ್ವಾಂ ನವಮಿ ಪೇ ಪ್ರಿಯಂ, ಅತ್ಯಂತ ಪ್ರಿಯನಾದ ನಮಸ್ಕಾರ ಅಂತೇಳಿ. ಇದು ಶುರುವಾಗಿದ್ದು ಗೀತೆ ನಡೆದಿದ್ದೆಲ್ಲ ಏಕಾದಶಿ. ಇವತ್ತು ಏಕಾದಶಿನ ಕೊನೆ ಆದ್ದರಿಂದ ಸರಿ ಹೊಂದಿದೆ. ಅದಕ್ಕೆ ಆಚಾರ ಸಮರ್ಪಣೆ ಮಾಡಿದ್ದು ಇದು ಏನೋ ಉಪವಾಸಿಸ್ಕೊಂಡು. ಹೌದು ಅದು ಉಪವಾಸ ಇದ್ದಷ್ಟು ಬೋರಿ ಆ್ಯಕ್ಟಿವ್ ಅವರು ಗೊತ್ತಾಯ್ತು. ಯಾಕೆ ಅವ್ರಿಗೆ ಇದ್ರ ಅಪೇಕ್ಷೆ ಇದ್ದಿರ್ತಾಗ ಆಗಿನ ಕಾಲನೇ ಬೇರೆ, ಅವರ ರೀತಿ ಬೇರೆ. ದೇವತೆಗಳದ್ದು ದೇಹನೇ ಬೇರೆ ರೀತಿ ಅವರು, ನಮ್ಮಂಥ ದೇಹ ಅಲ್ಲ. ರಾಕ್ಷಸರದ ಹಠ ಅವರಿಗೆ ಇದಲ್ಲ ಹಠ. ಅವ್ರು ಇಲ್ಲದನ್ನ ಇದೆ ಅಂತ ತೋರಿಸ್ಕೊತಾರೆ. ಇವರಿಗೆ ಸಹಜವಾಗಿದೆ, ಅಷ್ಟೇ ವ್ಯತ್ಯಾಸ. ಆದ್ದರಿಂದ ಅವರಿಗೆ ಅದು ಎಲ್ಲದಕ್ಕೂ ದೊಡ್ಡ ತಿಥಿ ಏಕಾದಶಿ, ಅದಕ್ಕೂ ದೊಡ್ಡ ತಿಥಿ ಅಂತಾಯ್ತು. ಭೂತಿ ಸ್ವಯಂಭೂ ಶರ್ವಾದಿ ವಂದ್ಯಂ. ಅದು ಏಕಾದಶಿ ಅಂತ ಒಪ್ಪದೆ ಹೋದರೆ ಮುಂದೆ ದುರ್ಯೋಧನ ಅಮಾವಾಸ್ಯೆ ಸಾಯ್ಬೇಕು, ಅದು ಕೂಡೋದಿಲ್ಲ. ಏಕಾದಶಿ ಶುರು ಆದರೆ ಮಾತ್ರ ತಡೆಯೋದು. ಗೊತ್ತಾಯ್ತಾ? ತಿಳಿತಿಲ್ಲ ಈಗ. ಇದು ಶುದ್ಧ ಏಕಾದಶಿ ಆದಾಗ, ಇದು ಇವತ್ತಿನ ಬಿಟ್ಟುಬಿಡಿ. ಗೀತಾಯಂತೆ ಕಾರ್ತಿಕ ಮಾರ್ಗಶಿರ ಶುದ್ಧ ಏಕಾದಶಿ ಆದ್ದರಿಂದ ಕರೆಕ್ಟಾಗಿ ಎಲ್ಲಿ ಮುಗಿಯುತ್ತೆ? ಅಮಾವಾಸ್ಯೆ ಮುಗಿಯಿತು. ಇಲ್ಲದವ್ರು ಅಮಾವಾಸ್ಯೆ ಮುಗಿತಿರಲ್ಲ. ಅಮಾವಾಸ್ಯೆ ಸ್ಪಷ್ಟ ಹೇಳ್ಬಿಟ್ಟಿದ್ದಾರೆ ಅಲ್ಲಿ. ಏನಂತ? ತ್ರಯೋದಶಿ ಚಂದ್ರ ಅಮಾವಾಸ್ಯೆ 3 ದಿವಸ ಒಂದು ತಿಥಿ ಒಂದೇ ದಿವಸ ಬಂದಿತ್ತು ಅಂತ ಹೇಳ್ತಾರೆ. ಅದು ಕ್ಷಯಮಾಸ, ಕ್ಷಯ ತಿಥಿ. ಅದು ಆ ರೀತಿ ಬರೋದು ದೊಡ್ಡ ಅನರ್ಥಕ್ಕೆ ಸೂಚಕ ಅಂತ ಅರ್ಥ. ಅಷ್ಟು ಜನ ಸತ್ತೋದ್ರಲ್ಲ, ಅದಕ್ಕೆ ಕ್ಷಯ ಪಕ್ಷ. 15 ದಿವಸ ಆದರೆ ಪಕ್ಷ, ಅದು 12 ದಿವಸದ ಪಕ್ಷ ಆಯಿತು. ಅದಕ್ಕೇನಂತ ಕರೀತಾರೆ? ಕ್ಷಯ ಪಕ್ಷ. ಅದು ಯಾಕೆ? ಲೋಕ ಕ್ಷಯ ತೋರಿಸ್ತಾ ಇದೆ. ಇನ್ನು ಸೂಚನೆ ಮಾಡೋದಕ್ಕೆ ಅದನ್ನೆಲ್ಲ ಭಾಷೆದಲ್ಲೇ ಬರುತ್ತೆ, ಅದು ಸೂತ್ರ ಭಾಷೆದಲ್ಲೇ ಮಾತು ಬರುತ್ತೆ. ಆದ್ದರಿಂದ ಅದು ಭಾರಿ ರೇರದು, ಅಂತ ವಿಸ್ತೃತ ಪ್ರಸಂಗದಲ್ಲಿ ಮಾತ್ರ ಬರೋದು.
ಭೂತಿ ಸ್ವಯಂಭು ಶರ್ವಾದಿ ವಂದ್ಯಂ ತ್ವಾಂ ನೌಮಿನೇ ಪ್ರಿಯಂ ಅಂತ ಹೇಳಿ ಶ್ರೀಮದಾನಂದ ಭಗವತ್ಪಾದ ಆಚಾರ್ಯ ವಿರಚಿತೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯೇ ಅಷ್ಟಾದಶೋ ಅಧ್ಯಾಯ. ಶ್ರೀಮದಾನಂದ ಭಗವತ್ಪಾದಾಚಾರ್ಯ ವಿರಚಿತ ಪಾದಾಚೆ ಶ್ರೀಮದ್ ಭಗವದ್ಗೀತಾ ತಾತ್ಪರ್ಯ ನಿರ್ಣಯ ಸಮಾಪ್ತ. ಶ್ರೀಕೃಷ್ಣಾರ್ಪಣಮಸ್ತು. ಮುಗಿತು. ಬೇರೆ ವಿಷಯ ಬಂದ ಮುಂದೆ. ಓಂ